26, 27 ಏನು ಇಲ್ಲಿ ಐತಿಹಾಸಿಕ ಸಭೆ ಹಾಗೂ ಬೃಹತ್ ಸಮಾವೇಶ ನಡೀತಾ ಇದೆ. ಆ ಸಭೆ ಕುರಿತಂತೆ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಹಾಗೂ ಏನೇನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಅವರು ವಿಶೇಷ ಉಪಸ್ಥಿತಿಯೊಳಗೆ ಸಭೆ ನಡೆಸಿದ್ವಿ. ಮಂತ್ರಿಗಳು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿದ್ವಿ. ವಿಧಾನಸೌಧದಲ್ಲಿ ವರ್ಕಿಂಗ್ ಕಮಿಟಿ ಏರ್ಪಾಟ್ ಮಾಡಲಾಗಿದೆ ಹಾಗೂ CPED ಗ್ರೌಂಡ್ನಲ್ಲಿ ಬೃಹತ್ ಸಮಾವೇಶದ ಸ್ಥಳವನ್ನು ಗುರುತಿಸಲಾಗಿದೆ. ಜೊತೆಗೆ ನಮ್ಮ ವಿಧಾನಮಂಡಲದ ಪ್ರದೇಶದಲ್ಲಿ ಸುವರ್ಣಸೌಧದಲ್ಲಿ ಗಾಂಧಿ ಪುತ್ಥಳಿಯನ್ನು 27ನೇ ತಾರೀಕಿಗೆ ಅನಾವರಣ ಆಗ್ತಾಯಿದೆ. ಈ ಐತಿಹಾಸಿಕ ಸಂದರ್ಭದಲ್ಲಿ ನಾವು ಏನು 1924ರಲ್ಲಿ ಘಟನೆಗಳು ನಡೆದಿದ್ವೋ, ಆ ಒಂದು ಇತಿಹಾಸ ಸೃಷ್ಟಿಯಾಗಿತ್ತು, ಅದನ್ನು ಮೆಲುಕು ಹಾಕ್ತಾ ಎಷ್ಟು ಸಾಧ್ಯವೋ ಆ ನೆನಪುಗಳನ್ನು ಮರುಸೃಷ್ಟಿ ಮಾಡುವಂಥ ಕೆಲಸ ಇವತ್ತು ಸರ್ಕಾರನೂ ಮಾಡ್ತಾಯಿದೆ, ನಮ್ಮ ಕಾಂಗ್ರೆಸ್ ಪಕ್ಷನೂ ಮಾಡ್ತಾಯಿದೆ. ಎಷ್ಟು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಸರ್? ಯಾರೆಲ್ಲ ನಾಯಕರು ಬರ್ತಿದ್ದಾರೆ ಮತ್ತು ಯಾರ್ಯಾರಿಗೆ ಆಹ್ವಾನ ಕೊಟ್ಟಿದ್ದಾರೆ? ಗಾಂಧಿ ಭಾರತಕ್ಕಾಗಿ ಹಣ ಬಿಡುಗಡೆ ಆಗಿರೋದು, ಹಣ ಮಂಜೂರಾಗಿರೋದು, ಅಂದರೆ ಇದು ಒಂದು ವರ್ಷದ ಕಾರ್ಯಕ್ರಮ. ಗಾಂಧಿ ಭಾರತ ಕಾರ್ಯಕ್ರಮ ಅಕ್ಟೋಬರ್ 2ರಿಂದ ಅಕ್ಟೋಬರ್ 2ರವರೆಗೆ, ಅಕ್ಟೋಬರ್ 2, 2025ರವರೆಗೆ ಈ ಒಂದು ವರ್ಷದ ಕಾರ್ಯಕ್ರಮ ನಾವು ಸರ್ಕಾರದವರು ಹಮ್ಮಿಕೊಂಡಿದ್ದೇವೆ. ಆ ಸರ್ಕಾರದ ಕಾರ್ಯಕ್ರಮಕ್ಕಾಗಿ ಒಟ್ಟು 25 ಕೋಟಿ ರೂಪಾಯಿಯನ್ನು ತೆಗೆದಿರಿಸಿದ್ದೇವೆ. ಅದರಲ್ಲಿ ಬಹಳಷ್ಟು ರಚನಾತ್ಮಕ ಕಾರ್ಯಗಳ ಜೊತೆಗೆ ಗಾಂಧೀಜಿ ಎಲ್ಲೆಲ್ಲಿ ಬಂದಿದ್ದರು ಅಲ್ಲೆಲ್ಲ ಅವರ ಪುತ್ಥಳಿಗಳ ಅನಾವರಣ ಮಾಡೋದು, ಅವರ ವಿಚಾರಧಾರೆಯನ್ನು ಪ್ರಸಾರ ಮಾಡೋದು, ಅಲ್ಲದೆ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಮಾಡಿರ್ತಕ್ಕಂಥ ಆ ಒಂದು ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮ ಏನಿತ್ತು, ಆ ಸಂಗ್ರಾಮದ ಹೋರಾಟದ ಸ್ವಾತಂತ್ರ್ಯ ಸಂಗ್ರಾಮದ ಆ ಒಂದು ಸಂದರ್ಭಗಳನ್ನು ನೆನಪಿಸಿ ಯುವ ಪೀಳಿಗೆಗೆ ಸ್ವಾತಂತ್ರ್ಯ ಹೋರಾಟದ ಆ ಒಂದು ವಿವರಗಳನ್ನು ಮುಟ್ಟಿಸುವ ಪ್ರಯತ್ನ ಮಾಡ್ತೀವಿ. ಸರ್, ಈಗ CT ರವಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ ಪೊಲೀಸರ ನಡೆ ಹಲವು ಅನುಮಾನಗಳನ್ನು ಕೂಡ ತೆರೆದಿಟ್ಟಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಗಮನಕ್ಕೆ ಮತ್ತು ತಾವೇನು ಹೇಳಕ್ಕೆ ಬಯಸ್ತಾರೆ ಸರ್ ಕಾನೂನು ಸಚಿವರಾಗಿ? ಅವತ್ತು ವಿಧಾನ ಪರಿಷತ್ನಲ್ಲಿ ಆಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ತಲೆ ಕೆಳಗೆ ಮಾಡ್ತಕ್ಕಂಥ ಘಟನೆನೇ. ಅತ್ಯಂತ ದುರ್ದೈವದ ಘಟನೆ ನಡೆದಿದೆ. ಅದರ ನಂತರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು. ಅದ್ರ ಬಗ್ಗೆ ಅವರು ಏನೇನೋ ಆರೋಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನನ್ನದೇನೋ ಪ್ರತಿಕ್ರಿಯೆ ಮಾಡೋದಿಲ್ಲ. ಸರ್, ಏನಿಲ್ಲ, ಒಂದು ಆರೋಪ ಮಾಡ್ತಿದ್ದಾರೆ. ಏನು ಪ್ರಮುಖವಾಗಿ CT ರವಿ ಅವ್ರನ್ನ ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಅನ್ನೋ ಒಂದು ಮಾತನ್ನು ಕೂಡ ಕೇಂದ್ರ ಸಚಿವರು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಪ್ಲಾನ್ ಮಾಡಿದ್ರು, ಏನು ಜಲ್ಲಿ ಕ್ರಸರಿ ಇರುವಂಥ ಸ್ಥಳಕ್ಕೆ ಹೋಗಿದ್ರು, ಕಾಡಿಗೆ ಹೋಗಿದ್ರು, ಬೇರೆ ಬೇರೆ ಜಿಲ್ಲೆಗಳನ್ನು ಇಡೀ ರಾತ್ರಿ ಎಲ್ಲ ಸುತ್ತಾಡಿದ್ರು. ಇದನ್ನ ಯಾಕೆ ಮಾಡಿದ್ರು ಅನ್ನೋವಂಥದ್ದು. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂಥೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿಯವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಇನ್ನೊಂದು ಸರ್, ಕೊನೆಯದಾಗಿ ಏನು ದೂರು ಕೊಟ್ಟಿದ್ದಾರೆ CT ರವಿ ಅವರು, ಈವರೆಗೂ ಏನು ಹಲ್ಲೆಗೆ ಯತ್ನ ಮಾಡಿದ್ರು ಸುವರ್ಣಸೌಧದಲ್ಲಿ CT ರವಿ ಯತ್ನ ಮಾಡ್ತಾರೆ. ಅವರ ವಿರುದ್ಧ ದೂರು ಕೊಟ್ಟು 3-4 ದಿನ ಆದರೂ ಕೂಡ ಏನು ಕೇಸ್ ದಾಖಲಾಗಿಲ್ಲ. ಈ ಬಗ್ಗೆ ಹೇಳಿದಾಗ ಯಾಕೆ ಆಗ್ತಿಲ್ಲ ಸರ್ಕಾರ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗೃಹ ಸಚಿವರು ಅದ್ರ ಬಗ್ಗೆ. ಇನ್ನೊಂದು ಸರ್, ಕೊನೆಯದಾಗಿ ಏನು ಲಾಠಿ ಚಾರ್ಜ್ ಮಾಡಿದಂಥ ಪೊಲೀಸ್ ಅಧಿಕಾರಿಗೆ ರಾಜ್ಯ ಸರ್ಕಾರ ಏನು
ಬಹುಮಾನವನ್ನ ಘೋಷಣೆ ಮಾಡಿದೆ. ಹಾಗಾಗಿ ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋ ಒಂದು ಮಾತನ್ನ ಕೂಡ ಯತ್ನ ನಡೆಸಿದ್ದಾರೆ ಸ್ವಾಮಿ. ಇವೆಲ್ಲ ಕೆಟ್ಟ ವಿಚಾರ ಇಟ್ಕೊಂಡು ಮಾಡುವ ಹೇಳಿಕೆಗಳು. ಈ ಹೇಳಿಕೆಗಳು ಆಮೇಲೆ ಇದನ್ನು ಸಮುದಾಯಗಳಿಗೆ ಓದಿ ಹಚ್ಚೋದು ಇದೆಲ್ಲ ಏನಿದೆ ಇದು ಸೂಕ್ತವಾದ್ದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.